ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಈಗಿನ ಕಾಲದ ಹೆಚ್ಚಿನ ಹೆಣ್ಣು ಮಕ್ಕಳಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಕಾಣ್ತಾ ಇದೆ. ಇದಕ್ಕೆ ಬಂಗು ಅಂತಾನೆ ಕರಿತೀವಿ. ಇದು ಬಂಗು ಶಾಪ ಅಂತ ಹೇಳ್ಬೋದು, ವರ ಅಂತ ಹೇಳ್ಬೋದು, ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ವೈಜ್ಞಾನಿಕವಾಗಿ ಬರುತ್ತೆ ಅಥವಾ ಆಧ್ಯಾತ್ಮಿಕವಾಗಿ ಬರುತ್ತೆ ಅನ್ನೋದು ಇನ್ನೂ ಯಾರಿಗೂ ಸರಿಯಾಗಿ ತಿಳಿದಿಲ್ಲ. ಆದರೆ ಇದು ಆಧ್ಯಾತ್ಮಿಕವಾಗಿಯೂ ಬರುತ್ತೆ, ವೈಜ್ಞಾನಿಕವಾಗಿಯೂ ಸೈಂಟಿಫಿಕ್ ಆಗಿಯೂ ಬರುತ್ತೆ ಅಂತ ಹೇಳ್ಬೋದು. ಅದು ಯಾಕೆ ಬರುತ್ತದೆ ಮತ್ತು ಇದರ ಪರಿಹಾರವೇನು ಎಂಬುದನ್ನು ಇವಾಗ ತಿಳಿದುಕೊಳ್ಳೋಣ ವೀಕ್ಷಕರೇ. ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಳೋದಾದರೆ ನಾವು ಗೊತ್ತಿಲ್ಲದೆ ನಮ್ಮ ಹೊಸ್ತಿಲವನ್ನು ನಾವೇ ತುಳಿದಿರ್ತೀವಿ, ಅದರ ಮೇಲೆ ಕೂತಿರ್ತೀವಿ, ನಮಗೆ ಗೊತ್ತೇ ಆಗಿರುವುದಿಲ್ಲ. ನಮ್ಮ ಮನೆ ಹೊಸ್ತಿಲು ಅಂತಲ್ಲ, ಬೇರೆ ಎಲ್ಲಾದರೂ ಹೋದಲ್ಲಿ ಅವರ ಮನೆಯಲ್ಲಿ ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದರಿಂದ ನಮಗೆ ಶಾಪವಾಗಿ ಪಿಗ್ಮೆಂಟೇಷನ್ ಬಂಗು ಶುರುವಾಗತ್ತೆ. ಇದನ್ನು ಒಂದ್ಸರಿ ಶುರುವಾದರೆ ಅದು ಎಷ್ಟೋ ವರ್ಷಗಳವರೆಗೆ ಇರುತ್ತೆ, ಕಡಿಮೆನೇ ಆಗುವುದಿಲ್ಲ. ಹೆಣ್ಣು ಮಕ್ಕಳ ಸುಂದರತೆಯನ್ನು ಹಾಳು ಮಾಡಿಬಿಡುತ್ತದೆ. ಹೀಗಾಗಿ ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಪ್ರತಿದಿನ ನಾವು ಪೂಜೆ ಮಾಡುವಾಗ ಹೊಸ್ತಿಲನ್ನು ಪೂಜೆ ಮಾಡೇ ಮಾಡ್ತೀವಿ. ಆದರೆ ಪೂಜೆ ಮಾಡುವಾಗ ಆ ಹೊಸ್ತಿಲ ಬಳಿ ನಾವು 2 ದೀಪಗಳನ್ನು ಹಚ್ಚಿ ಇಡುವುದರಿಂದ ಪಿಗ್ಮೆಂಟೇಷನ್ ದೂರ ಮಾಡಿಕೊಳ್ಬೋದು. ಹೊಸ್ತಿಲಿಗೆ ಅಪಮಾನ ಮಾಡಿರುವುದರಿಂದ ನಮಗೆ ಶಾಪವಾಗಿ ಲಭಿಸಿರುತ್ತದೆ ಈ ಪಿಗ್ಮೆಂಟೇಷನ್. ಹೀಗಾಗಿ ಈ ರೀತಿ ಪರಿಹಾರ ಮಾಡಿಕೊಳ್ಳಬಹುದು. ಮುಖದಲ್ಲಿರುವ ಬಂಗು ಹೋಗುವವರೆಗೂ ಈ ಪರಿಹಾರ ಮಾಡಿಕೊಳ್ಳಬೇಕು. ಅದು ಒಮ್ಮೆಲೇ ಹೋಗುವುದಿಲ್ಲ, ನಿಧಾನವಾಗಿ ಹೋಗುತ್ತದೆ. ಹೀಗಾಗಿ ಈ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ. ಯಾರಿಗೆ ಬಂಗು ಇದೆ ಅಥವಾ ಪಿಗ್ಮೆಂಟೇಷನ್ ಇದೆ ಖಂಡಿತವಾಗಿಯೂ ದೂರ ಆಗುತ್ತದೆ ಅಂತ ಹೇಳ್ಬೋದು. ಇನ್ನು ವೈಜ್ಞಾನಿಕವಾಗಿ ನೋಡುವುದಾದರೆ ಎಷ್ಟೊಂದು ಕ್ರೀಮ್ಗಳನ್ನು ಹಚ್ಕೊಂಡಿರ್ತೀವಿ, ಆದರೂ ಪಿಗ್ಮೆಂಟೇಷನ್ ಹೋಗೋದಿಲ್ಲ. ಆದರೆ ಈ ಪಿಗ್ಮೆಂಟೇಷನ್ ಅಥವಾ ಬಂಗು ಇದು ಯಾಕೆ ಬರುತ್ತದೆ ಅಂತ ನೋಡುವುದಾದರೆ ನಮ್ಮ ಶರೀರದಲ್ಲಿ ಹಾರ್ಮೋನುಗಳ ಹೆಚ್ಚು ಕಡಿಮೆ ಆಗುವುದರಿಂದ ಈ ರೀತಿ ಬಂಗು ಆಗುತ್ತೆ. ಬಂಗು ಬರೋದು ಹೋಗೋದು ಆಗ್ತಾ ಇರುತ್ತೆ, ನಮಗೆ ಅನಿಸುತ್ತೆ ಹೋಗೋದೇ ಇಲ್ಲ ಅಂತ. ಸೈಂಟಿಫಿಕ್ ಆಗಿ ಬಂಗು ಅಥವಾ ಪಿಗ್ಮೆಂಟೇಷನ್ನು ಹೋಗಲಾಡಿಸಬೇಕೆಂದರೆ ನಾವು ಜಾಸ್ತಿ ಪ್ರಮಾಣದಲ್ಲಿ ನೀರು ಕುಡಿಬೇಕು ಮತ್ತು ಸಸ್ಯಾಹಾರಿ ಊಟ ಮಾಡಬೇಕು. ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ತಿನ್ನಬಾರದು. ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ತಿನ್ನುವುದರಿಂದ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ನಮ್ಮ ಋತುಚಕ್ರದಲ್ಲಿ ಹೆಚ್ಚು ಕಡಿಮೆ ಆದರೂ ನಮ್ಮಲ್ಲಿ ಪಿಗ್ಮೆಂಟೇಷನ್ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಡಾಕ್ಟರನ್ನು ಭೇಟಿಯಾಗಿ ಹಾರ್ಮೋನುಗಳು ಹೆಚ್ಚು ಕಡಿಮೆ ಆಗೋದಕ್ಕೆ ಕಾರಣಗಳನ್ನು ತಿಳಿದುಕೊಂಡು ಪರಿಹಾರವನ್ನು ಮಾಡಿಕೊಳ್ಳಬಹುದು. ಹಾರ್ಮೋನುಗಳನ್ನು ಬ್ಯಾಲೆನ್ಸಲ್ಲಿ ಇಟ್ಟುಕೊಂಡು ನಾವು ಪಿಗ್ಮೆಂಟೇಷನ್ನ ದೂರ ಮಾಡಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ 2 ವಿಧಾನಗಳನ್ನು ಪಾಲಿಸುವುದರಿಂದ ಪಿಗ್ಮೆಂಟೇಷನ್ ದೂರ ಆಗುತ್ತೆ, ಮುಖದಲ್ಲಿ ಸುಂದರತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಒಳ್ಳೆಯ ಮಾಹಿತಿ ನೀಡಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.